ನಾನು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನೋಡಿದೆ. ಕೆಲಸ ಇಲ್ಲದೆ ಇದ್ದವರು ಅಂದ್ರೆ ಯತೀಂದ್ರ ಅವರ ಕೆಲಸ ಅಂತಂದ್ರೆ ಟ್ರಾನ್ಸ್ಫರ್ ಲೆಟರ್ ತಗೊಂಡ್ಬಿಟ್ಟ, ಅಪ್ಪ ನಾನು ಕಳಿಸಿರೋ ಲೆಟರ್ನ ಕ್ಲಿಯರ್ ಮಾಡಪ್ಪ ಅನ್ನೋದು ಕೆಲಸನಾ? ಅಪ್ಪ ಇದರಲ್ಲಿ ನಾನು ಇಷ್ಟು ತಗೊಂಡಿದ್ದೀನಿ, ಇದ್ರಲ್ಲಿ ಜಾಸ್ತಿ ಬರ್ತಾ ಇದೆ, ಈ ಒಂದು ಲಿಸ್ಟ್ ನ ಕ್ಲಿಯರ್ ಮಾಡು ಅಂತೇಳಿ ಕಮಾಯಿ ಮಾಡೋದು ಕೆಲಸನಾ? ನಿಮ್ಮಪ್ಪ ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನೀವು MBBS ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮ್ಯಾಟ್ರಿಕ್ಸ್ ಲ್ಯಾಬ್ ಅಂತ, ಮ್ಯಾಟ್ರಿಕ್ಸ್ ಇಮೇಜಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಮಾಡ್ಕೊಂಡ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಕಡೆ ಲ್ಯಾಬ್ ಸೆಟಪ್ ಮಾಡ್ಕೊಳ್ಳೋದು, ಅಪ್ಪನ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಪ್ರೊಫೆಷನ್ ಅಂದ್ಬಿಟ್ಟು ಲ್ಯಾಬ್ ಸೆಟಪ್ ಮಾಡೋದು, ಇದೆಲ್ಲ ಇದು ಕೆಲಸನಾ? ಈ ಕೆಲಸ ನನಗೆ ಮಾಡಕ್ ಇಷ್ಟ ಇಲ್ಲ ಸರ್. ಹಾಗೆ ನಿಮ್ಮ ಒಂದು ಕಂಪನಿ ಮಾಡ್ಕೊಂಡು ಮ್ಯಾಟ್ರಿಕ್ಸ್ ಕಂಪನಿಗೆ ಹೆಬ್ಬಾಳ ಫ್ಲೈಓವರ್ ಹತ್ರ 2.5 ಎಕರೆ ಜಾಗನ 200 ಕೋಟಿ ರೂಪಾಯಿಗಿಂತ ಹೆಚ್ಚಿಂದು ಓದ್ತಾ ಇರುವಂತ ಜಾಗವನ್ನು ಮೊದಲನೇ ಟರ್ಮ್ ಅಲ್ಲಿ ಹೊಡ್ಕೊಳಕ್ ಹೋದ್ರಲ್ಲ, ಇದು ಕೆಲಸನಾ? ಈ ಕೆಲಸ ನೀವೇ ಸರ್, ಇದಕ್ಕೆ ಕೆಲಸ ಮಾಡಕ್ ನೀವೇ ಫಿಟ್ಟು. ನಿಮ್ಮಪ್ಪ ಮುಖ್ಯಮಂತ್ರಿ ಆಗಿದ್ದಾರೆ, ಅದಕ್ಕಿಂತ ಮೊದಲು 14 ಸೈಟ್ ಅನ್ನು ನೀವು ಪಡ್ಕೊಳಕ್ಕೆ ಅಂತ ಹೋಗ್ತಿರಲ್ಲ ತಾಯಿ ಹೆಸರಲ್ಲಿ, ಇದು ನಿಮ್ಗೆ ಕೆಲಸ ಅಂತಂದ್ರೆ ಈ ಕೆಲಸ ನನಗೆ ಬರಲ್ಲ ಸರ್. ದಯವಿಟ್ಟು ಈ ಕೆಲಸ ನೀವೇ ಮಾಡಿ. ಆದ್ರೆ ಮೈಸೂರಿನಲ್ಲಿ ಮೈಸೂರು ಬೆಂಗಳೂರು ಹೈವೇ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಕಸ ತೆಗ್ಸೋದಿರ್ಬೋದು, ಪ್ರತಿಯೊಂದು ಕೆಲಸ ನನಗೆ ಮಾಡಕ್ ಬರ್ತದೆ. ಇವತ್ತು ಬಂದಿರೋದು ಮೈಸೂರು ಜನರ ಹಿತದೃಷ್ಟಿಯಿಂದ ಕೆಲಸಕ್ಕೆ ಬಂದಿದ್ದೀನಿ, ಈ ಕೆಲಸ ನನಗೆ ಬರುತ್ತೆ ಸರ್. ಆದ್ರೆ ಯತೀಂದ್ರ ಅವರೇ ಕೆಲಸ ಇಲ್ಲ ಅಂತಾರಲ್ಲ, ನಿಮ್ಮಪ್ಪನು 2018ರಲ್ಲಿ ಇಲ್ಲೇ ಚಾಮುಂಡೇಶ್ವರಿನಲ್ಲಿ ಹಾಲಿ ಮುಖ್ಯಮಂತ್ರಿನ 36,000 ಓಟಲ್ಲಿ ಸೋಲ್ಸ್ ಕಳಿಸಿದ್ರಲ್ಲ ಸರ್, ನೆನಪು ಮಾಡ್ಕೊಳ್ಳಿ. ಮೈಸೂರು ಜನ ಯಾರಿಗೆ ಗೌರವ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ ಅಂತ. ನಿಮ್ಮ ಅಪ್ಪನು ಅವರ ರಾಜಕೀಯ ಜೀವನದಲ್ಲಿ 4 ಸರಿ ಸೋತು ಮನೆಯಲ್ಲಿ ಕೂತಿದ್ರು, ಕೆಲಸದಲ್ಲ ಕೂತಿದ್ರು ಅಂತ ನೀವು ಹೇಳ್ತೀರಾ ನಿಮ್ಮ ಅಪ್ಪನ ಬಗ್ಗೆ? ಸರ್, ಟಿಕೆಟ್ ನಾನು ಕಳ್ಕೊಂಡಿರ್ಬೋದು, ಇಡೀ ದೇಶದಲ್ಲಿ 132 ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಅವ್ರನ್ನೆಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಡೆಲ್ಲಿನಲ್ಲೂ ಪ್ರವೇಶ್ ವರ್ಮಾ ಉಪಮುಖ್ಯಮಂತ್ರಿ ಆಗಿದ್ದಾರೆ, ನನ್ನ ಜೊತೆ MP ಆಗಿದ್ದವರು, ಅವ್ರಿಗೂ ಟಿಕೆಟ್ ಕೊಟ್ಟಿರಲಿಲ್ಲ. ರಮೇಶ್ ಬಿದೂರಿನು ಅವರು ಕೂಡ MP ಆಗಿದ್ರು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅಸೆಂಬ್ಲಿಯಲ್ಲಿ ಕಂಟೆಸ್ಟ್ ಮಾಡಿರೋ, ಬರ್ತೀನಿ ಅಸೆಂಬ್ಲಿಗೆ ನಾನು ನೆಕ್ಸ್ಟ್ ಮೈಸೂರಿಂದಲೇ ಬರ್ತೀನಿ. ಅವತ್ ನೀವೆಲ್ಲಿರ್ತೀರಿ ಹೇಳಿ? ನಿಮ್ ತರ ಹಿಂಬಾಗ್ಲಿಂದ ಬರುವಂತ ಅಗತ್ಯ ಇಲ್ಲ. ನಿಮ್ಮಪ್ಪ ಇಡೀ ಜೀವನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಚಾಮುಂಡೇಶ್ವರಿ ಬಿಟ್ಟು ವರುಣಕ್ಕೆ ಪಲಾಯನ ಮಾಡಿದ್ರಲ್ಲ, ವಾಪಸ್ ಬಂದಾದ ಕೂಡಲೇ 2018 ವರುಣದಲ್ಲಿ ಏನಾಯ್ತು ಅಂತ ಗೊತ್ತಲ್ವಾ? ಈ ತರ ಎಲ್ಲ ಮಾತಾಡಿ ಕೆಲಸ ಇಲ್ದಿದ್ರು ಏನು ಹೋಗಿ ಮೂಡ ಸೈಟ್ ಹೊಡೆಯುವಂಥದ್ದು, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಲ್ಯಾಬ್ ಮಾಡುವಂಥದ್ದು, ಅದರಲ್ಲಿ BDA ಸೈಟ್ ನ ಹೆಬ್ಬಾಳದ ಹತ್ರ ಹೊಡ್ಕೊಳ್ಳೋಂಥದ್ದು, ಟ್ರಾನ್ಸ್ಫರ್ ಮಾಡ್ಬಿಟ್ಟು ಲಿಸ್ಟನ್ನು ಕೊಡುವಂಥದ್ದು, ಅವ್ರ ಹತ್ರ ಕಮಿಷನ್ ತಗೊಳ್ಳೋದು, ಇದು ಕೆಲಸನ ಇದು? ಮೊನ್ನೆ ಜಾರ್ಜ್ ಯಾಕೆ ರಿಸೈನ್ ಮಾಡಕ್ ಹೋಗಿದ್ರು? ನಿಮ್ಮ ಕಾಟಕ್ಕೋಸ್ಕರ ಜಾರ್ಜ್ ರಿಸೈನ್ ಮಾಡಕ್ ಹೋಗಿದ್ದು. ಅವ್ರ ಇಲಾಖೆನೆಲ್ಲ ಹೋಗಿ ಕೈ ಆಡಿಸ್ತೀರಿ ಅಂತ ಹೇಳಿ. ನಿಮ್ ಒಬ್ರು ಶಾಸಕರು ನಿಮ್ ಪರವಾಗಿದಾರ ಹೇಳಿ ನೋಡೋಣ? ಎಲ್ಲಾ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಾಗ್ಲಿ, ಯಾವ ಡಿಪಾರ್ಟ್ಮೆಂಟ್ ಅಲ್ಲಾಗ್ಲಿ, ಅವ್ರದ್ದು ಟ್ರಾನ್ಸ್ಫರ್ ಆಗಬೇಕು ಅಂತಂದ್ರೆ ಯತೀಂದ್ರ ಲೆಟರ್ ಬೇಕು. ಯಾವ ಕೆಪಾಸಿಟಿ ಮೇಲೆ ಕೊಡ್ತೀರಿ? ನೀವೊಬ್ಬ ವಿಧಾನ ಪರಿಷತ್ತು ಹಿಂಬಾಗ್ಲಿಂದ ಒಳಗಡೆ ಬಂದಿರುವಂತ ಒಬ್ಬ ಶಾಸಕ ಅಷ್ಟೇನೆ, ಅದು ನಿಮ್ಮ ಅಪ್ಪನ ಕೃಪೆಯಲ್ಲಿ. ನೀವು ಪ್ರತಾಪ್ ಸಿಂಹನ ಕೆಲಸ ಇಲ್ಲದವನು ಅಂತ ಹೇಳ್ಬಿಟ್ಟು ಕೆಲಸ ಇಲ್ಲ ಅಂತ ಹೇಳ್ತಿರಲ್ಲ. ನಾನೊಬ್ಬ ಪತ್ರಕರ್ತ ಆಗಿ ಬಂದಿರೋನು, ನೀವೇನ್ರಿ ನಿಮ್ಮ ಹೆಸರು ಮುಂದೆ ಸಿದ್ದರಾಮಯ್ಯ ಅಂತ ತೆಗೆದಾಕ್ಬಿಡಿ. ನಿಮ್ಮನ್ನ ಊರಿನಲ್ಲಿ ಯಂಕಣ್ಣ ಶೀನಣ್ಣನು ಗುರುತಿಸಲ್ಲ ನಿಮ್ಮನ್ನ. ನಿಮಗೆ ಅಸ್ತಿತ್ವನೇ ಇಲ್ಲ ರೀ. ನಿಮ್ಮ ಅಪ್ಪನ ಸರ್ನೇಮ್ ಇಲ್ಲ ಅಂದ್ರೆ ನೀವು ವಿಧಾನ ಪರಿಷತ್ಗೆ ಹೋಗ್ತಾ ಇದ್ದೀರಾ, ನೀವು ಶಾಸಕರಾಗ್ತಿದ್ರ. ನೀವು ಈ ಲೆಟರ್ನ ನೀವು ಎಲ್ಲರಿಗೂ ಟ್ರಾನ್ಸ್ಫರ್ ಲೆಟರ್ನ ಕೊಡ್ತಾ ಇದ್ರ. ನಿಮ್ಮ ಅಪ್ಪನ ಹೆಸರಿಟ್ಕೊಂಡು ಅಸ್ತಿತ್ವ ಉಳಿಸ್ಕೊಂಡಿರೋರು ನೀವು. ಬೇರೆಯವ್ರ ಬಗ್ಗೆ ಕೆಲಸ ಇಲ್ಲ, ಅದು ಇದು ಖಾಲಿ ಕೂತಿದ್ದಾರೆ ಅಂತ ಹೇಳಕ್ ಹೋಗ್ಬೇಡಿ. ನನಗೆ ಅಧಿಕಾರ ಇದ್ದಾಗ ಅಧಿಕಾರದ ಬಲದಲ್ಲಿ ಕೆಲಸ ಮಾಡ್ತಿದ್ದೆ. ಮೈಸೂರಲ್ಲಿ ಇವತ್ತು ಕಸ ತೆಗೆಯಕ್ಕೆ ಪ್ರತಾಪ್ ಸಿಂಹ ಮಾಡಿಸ್ತಿರೋದು. ನಿಮ್ಮ ಅಪ್ಪ ಓಡಾಡ್ತಾರಲ್ಲ, ಬರ್ತಾರಲ್ಲ, 0 ಟ್ರಾಫಿಕ್ ತಗೊಂಬಂದು ಆ ರಸ್ತೆ ಮಾಡಿಸಿರೋ ಪ್ರತಾಪ್ ಸಿಂಹ. ಇವತ್ತು ಮೈಸೂರು ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಂಡ್ರೆ ಪ್ರತಾಪ್ ಸಿಂಹ. ಇವತ್ತಿಷ್ಟು ಕಾಮಗಾರಿ ನಡೀತಾ ಇರೋದು ಪ್ರತಾಪ್ ಸಿಂಹ ಮಾಡಿಸಿರೋದು. ನಿಮ್ಮಪ್ಪ ಏನ್ ಮಾಡಿಸಿದ್ರು ಹೇಳಿ ನೋಡೋಣ? ಸುಮ್ಮನೆ ಕೂತ್ಕೊಂಡು ಇಲ್ಲಿ ತಮಟೆ ಬಾರಿಸ್ಬೇಡಿ. ಈ ತರ ನೀವು ಬೇರೆಯವ್ರ ಬಗ್ಗೆ ಹಗುರವಾಗಿ, ಅವಹೇಳನಕಾರಿಯಾಗಿ, ತುಚ್ಛವಾಗಿ ಮಾತಾಡುವಂಥದ್ದನ್ನು ದಯವಿಟ್ಟು ಬಿಡಿ. ನೀವೊಂದು ಮೆಡಿಕಲ್ ಡಿಗ್ರಿ ತಗೊಂಡ್ರಿ, ಆ ಡಿಗ್ರಿಗಾದ್ರೂ ಒಂದು ಸ್ವಲ್ಪ ಮರ್ಯಾದೆ ಸಿಕ್ಲಿ. ನೀವು ಒಂದು ಡಿಗ್ರಿ ತಗೊಂಡು ಪ್ರೊಫೆಷನ್ ಮಾಡೋದ್ ಬದಲು ಬರೀ ಟ್ರಾನ್ಸ್ಫರ್ ಮಾಡ್ಕೊಂಡು ದುಡ್ಡು ಹೊಡ್ಕೊಂಡಿದ್ದೀರಿ. ನಿಮ್ಮನ್ನೇನು ಕೇಳಿದ ಕೂಡಲೇ ನೀವು ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟವ್ರ ಹತ್ರ ಹೇಳ್ಸೋದು, ವರುಣಾಕ್ ಬಂದು ನಿಂತ್ಕೊಳ್ಳಿ ಅಂತ. ಬನ್ನಿ ನೋಡೋಣ, ಇಲ್ಲಿ ಮೈಸೂರು ಸಿಟಿನಲ್ಲಿ ನಿಂತ್ಕೊಳ್ಳಿ ನೋಡೋಣ, ನಿಮ್ಮ ಅಪ್ಪನ ಕೈಲಿ ನಿಲ್ಸಿ, ಸೋಲಿಸ್ತೀನಿ ಅಲ್ವಾ ನೋಡೋಣ. ಸುಮ್ಮನೆ ಇವೆಲ್ಲ ಮಾತಾಡಕ್ ಹೋಗ್ಬೇಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.